ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಶ್ರಾವಣ ಮಾಸದ ಮೊದಲನೆಯ ಶುಕ್ರವಾರದ ಶುಭಾಶಯಗಳು ಅಂತ ಕೋರ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಅಲ್ವಾ? ನಮ್ಮ ಮನೇಲಿ ಈ ರೀತಿಯಾಗಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ವಿ. ನೋಡ್ಬೋದು ನೀವು. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗಂತೂ ಶ್ರಾವಣ ಮಾಸ ಅಲ್ವಾ ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ ತುಂಬಾ ಚೆನ್ನಾಗಿ ಪೂಜೆ ಮಾಡಿರ್ತಾರೆ. ಶುಕ್ರವಾರ ಬಂತು ಅಂದರೆ ಅದರಲ್ಲೂ ತುಂಬಾ ಖುಷಿಯಾಗಿ ದೇವರಿಗೆ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು ಅಂದ್ಕೊಂಡು ಎಲ್ಲರ ಮನೆಯಲ್ಲೂ ಶುಕ್ರವಾರದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತಾರೆ. ಪೂಜೆ ನೋಡೋಕ್ಕಂತೂ ಎರಡು ಕಣ್ಣಂತೂ ಸಾಲೋದಿಲ್ಲ, ಅಷ್ಟು ಚೆನ್ನಾಗಿ ಪೂಜೆ ಅಂತೂ ರೆಡಿಯಾಗಿರುತ್ತೆ ದೇವರಿಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನಲ್ಲಿ ನಾನಿವತ್ತು ಮೊದಲೇ ಶುಕ್ರವಾರ ಅಲ್ವಾ, ಮೊದಲಿಗೆ ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ದೇವರ ನೈವೇದ್ಯಕ್ಕೆ ಅಡುಗೆ ಅಂತೂ ಇನ್ನೂ ಮಾಡ್ಕೊಂಡಿಲ್ಲ. ಇದಿಷ್ಟು ಪೂಜೆ ಆದಮೇಲೆ ನಾನು ಅಡುಗೆ ನೈವೇದ್ಯ ಮಾಡ್ಕೊಳ್ಬೇಕು. ಈಗಷ್ಟೇ ನಾನು ದೇವರಿಗೆ ಜಸ್ಟು ಹಣ್ಣಷ್ಟೇ ನಾನು ತೋರಿಸಿ ಎಡೆ ಮಾಡ್ಕೊಂಡಿದ್ದೀನಿ. ಇನ್ನು ಅಡುಗೆ ಅಂತೂ ಮಾಡಿಲ್ಲ. ನೋಡಿ, ಈಗ ಬಾಳೆಹಣ್ಣು ಮತ್ತು ಸೀಬೆಹಣ್ಣು ಅಷ್ಟೇ ನಾನು ದೇವರಿಗೆ ಹುಡಿಯಷ್ಟೇ ತುಂಬಿಟ್ಟಿದ್ದೀನಿ. ಇದೆಲ್ಲ ಮುಗಿದ ನಂತರ ಅಡುಗೆ ಶುರು ಮಾಡ್ಕೊಳ್ತೀನಲ್ಲ, ಅಡುಗೆ ಶುರು ಆದಮೇಲೆ ಅಡುಗೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ನೋಡಿ ನೈವೇದ್ಯ ಮಾಡ್ಕೊಳ್ತೀನಿ. ನೋಡಿರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಪೂಜೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪೂಜೆ ಹೇಗಿದೆ ಅಂತ, ಹೇಗೆ ಅನ್ನಿಸ್ತು ಅಂತ ನನಗೆ ಲಾಸ್ಟಿಗೆ ಕಮೆಂಟ್ ಮಾಡಿ ಹೇಳಿ. ಪೂಜೆ ಅಂತೂ ರೆಡಿಯಾಗಿದೆ ಫ್ರೆಂಡ್ಸ್. ಈ ಪೂಜೆ ಮುಗಿದ ಮೇಲೆ ನೋಡಿ, ಈಗ ಅಡುಗೆ ಅಂತೂ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ನೋಡಿ, ನಮ್ಮ ಮನೇಲಿ ಅಕ್ಕ ಅಂತೂ ಹೋಳಿಗೆಗೆ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಹೋಳಿಗೆ ಅಂತೂ ರೆಡಿ ಆಗ್ತಾ ಇದೆ. ನೋಡಿ, ನಮ್ಮನೆಯಲ್ಲಿ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಲಟ್ಟಣಿಗೆ ಯೂಸ್ ಮಾಡ್ಕೊಳ್ಳಲ್ಲ, ನಾವು ಕೈಯಲ್ಲೇ ನಾವು ಮಾಡ್ಕೊಳ್ತೀವಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಹೋಳಿಗೆ ಅಂತ ನೋಡ್ಬೋದು ನೀವು ಕೂಡ. ಇದು ನಾವು ಲಟ್ಟಣಿಗೆ ಯಾಕೆ ಯೂಸ್ ಮಾಡೋಲ್ಲ ಅಂತ ಅಂದರೆ, ನಾವು ಹಿಟ್ಟು ಕಲಿಸ್ಕೊಳ್ಬೇಕಾದ್ರೆ ಮೈದಾ ಹಿಟ್ಟು ತುಂಬ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಆ ಮೈದಾ ಹಿಟ್ಟು ಕಲಿಸ್ಕೊಳ್ಬೇಕಾದ್ರೆ ಸ್ವಲ್ಪ ನಾವು ಚಿರೋಟಿ ರವೆ ಹಾಕ್ಕೊಂಡು ಕಲಿಸ್ಕೊಂಡಿರ್ತೀವಿ. ಆಗ ತುಂಬ ಸಾಫ್ಟಾಗಿರುತ್ತಲ್ವಾ, ಆಗ ಸಾಫ್ಟಾಗಿರುತ್ತಲ್ಲ, ನಾವು ಕೈಯಲ್ಲೇ ಇದೇ ರೀತಿಯಾಗಿ ನೋಡಿ ತಟ್ಕೊಳ್ತೀವಿ. ಆಗ ನಾವು ಲಟ್ಟಣಿಗೆ ಯೂಸೇ ಮಾಡೋದಿಲ್ಲ. ಯಾವಾಗ ಪ್ರತಿ ಸಲ ನಾವು ಹೋಳಿಗೆ ಮಾಡಬೇಕಾದ್ರೂ ಇದೇ ರೀತಿಯಾಗಿ ನಾವು ಮಾಡ್ಕೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡ್ಬೋದು ನೀವು ಕೂಡ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಒಬ್ಬಟ್ಟು ಹೋಳಿಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬ ಬೇಗನೂ ಆಗೋಗುತ್ತೆ ಈ ರೀತಿಯಾಗಿ ನೀವು ಸಾಫ್ಟಾಗಿ ಕಲಿಸ್ಕೊಂಡ್ರೆ, ಹರಿಯೋದೇ ಇಲ್ಲ. ಇದಂತೂ ರೆಡಿಯಾಗಿದೆ. ಹಾಗೆಯೇ ನೋಡಿ, ಬದನೆಕಾಯಿ ಪಲ್ಯನೂ ರೆಡಿಯಾಗಿದೆ. ಹಾಗೆ ಸ್ವಲ್ಪ ಕೋಸಂಬರಿ ಮಾಡ್ಕೊಂಡಿದ್ವಿ, ಕೋಸಂಬರಿನೂ ರೆಡಿಯಾಗಿದೆ. ಕೋಸಂಬರಿ ಆಗಿದೆ ಅಲ್ವಾ. ನೆಕ್ಸ್ಟ್ ನೋಡಿ, ಸ್ವಲ್ಪ ಸಂಡಿಗೆನ ಕರ್ದು ಇಟ್ಕೊಂಡಿದ್ದೆ, ಆದರೆ ಅನ್ನ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಆಮೇಲೆ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಅನ್ನ ಮಾಡ್ಕೊಳ್ಳೋದಿದೆ, ದೇವರಿಗಷ್ಟೇ ಮಾಡ್ಕೊಂಡಿದ್ದಿರೋದು. ಆಮೇಲೆ ನೋಡಿ, ಇದು ಕಟ್ಟಿನ ಸಾಂಬಾರು ಅಂತಾರೆ. ಕಡಲೆಬೇಳೆನ ನಾನು ಕುದಿಯೋಕ್ಕೆ ಇಟ್ಕೊಂಡಿದ್ದೆ, ಅದ್ರ ಕಟ್ಟೆಲ್ಲ ಬಸ್ಕೊಂಡಿದ್ದೆ. ನೋಡಿ, ಅದರಲ್ಲೇ ನಾನು ಇವತ್ತು ಸಾಂಬಾರು ಮಾಡ್ಕೊಂಡಿದ್ದೀನಿ. ಒಬ್ಬಟ್ಟಿನ ಸಾಂಬಾರು ಅಂತಲೂ ಹೇಳ್ತಾರೆ ಕೆಲವರು, ಇಲ್ಲ ಅಂತಂದರೆ ಕಟ್ಟಿನ ಸಾರು ಅಂತ ಹೇಳ್ತಾರೆ. ಫಿನಿಶ್ ಆಗಿದೆ ಅಡುಗೆ ಅಂತೂ. ಈಗ ಬನ್ನಿ ಇವಾಗ ದೇವರ ನೈವೇದ್ಯ ಅಂತೂ ಮಾಡ್ಕೊಳ್ಳೋಣ. ನೋಡಿ, ದೇವರ ನೈವೇದ್ಯಕ್ಕೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ. ಹೋಳಿಗೆ, ಕೋಸಂಬರಿ, ಅನ್ನ, ಮೊಸರು, ಸಂಡಿಗೆ, ಬದನೆಕಾಯಿ ಪಲ್ಯ ಈ ರೀತಿಯಾಗಿ ಅಡುಗೆ ಮಾಡ್ಕೊಂಡಿದ್ವಿ. ದೇವರ ನೈವೇದ್ಯಕ್ಕೆ ತೋರಿಸ್ಕೊಂಡ್ವಿ. ನೋಡಿ, ಪೂಜೆ ಎಲ್ಲ ಆಗಿದೆ. ಪೂಜೆ, ದೀಪ, ಧೂಪ ಎಲ್ಲನೂ ರೆಡಿಯಾಗಿದೆ. ನೋಡಿ, ಈಗ ದೇವರಿಗೆ ನೈವೇದ್ಯ ಅಂತೂ ಮಾಡ್ಕೊಂಡ್ವಿ. ನೋಡಿ, ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ. ಹೇಗೆ ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಇವತ್ತು ಮೊದಲೇ ಶುಕ್ರವಾರದಲ್ಲಿ ನಾವು ಪೂಜೆ ಮಾಡ್ಕೊಂಡಿದ್ದೀವಿ. ಸಾಯಂಕಾಲ ಆದಮೇಲೆ ನಾವು ಸಂಜೆ 5 ಜನ ಮುತ್ತೈದೆಯರಿಗೆ ಹುಡಿ ತುಂಬ್ತೀವಿ. ಪ್ರತಿ ಶುಕ್ರವಾರದಲ್ಲೂ ಶ್ರವಣ ಮುಗಿಯ ತನ್ಕೊಂಡು ಇದೇ ರೀತಿಯಾಗಿ ನಾವು ಪೂಜೆ ಮಾಡ್ಕೊಳ್ತೀವಿ. ಸಾಯಂಕಾಲ 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮಕ್ಕೆ ಕರೆದು ಹುಡಿ ತುಂಬ್ತೀವಿ.
ನೋಡಿರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚ್.